ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸಂಡೇ, ಹಾಗೆ ನಾನು ಇವತ್ತು ಬೆಳಗ್ಗೆ ಉತ್ತರಿಗೆ ಹೋಗಿದ್ದೆ ಅಜ್ಜನ ಆದಿಸ್ಥಳಕ್ಕೆ. ಸೊ ಹಾಗೆ ಹೋಗಿ ಬಂದದಷ್ಟೇ. ಇವಾಗ ಇಲ್ಲಿ ಜೋರು ಮಳೆ ಇತ್ತು, ಅಲ್ಲಿ ಸಹ ಜೋರು ಮಳೆ, ಹಾಗೆ ಫುಲ್ಲು ಚಂಡಿ ಬರುವಾಗ. ಹಾಗೆ ಹಾಗೆ ನಿನ್ನೆ 13 ತಾರೀಕು ತುಂಬ ಜನ ನನಗೆ ಬರ್ಡೇಗೆ ವಿಶ್ ಮಾಡಿದ್ದೀರಿ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ. ಹಾಗೆ ಮತ್ತು ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂದರೆ ಕಳೆದ ಸಲ ಒಂದು ಸಲ ಮಾಡಿದ್ರು. ಅಂದರೆ ನನಗೆ ಬರ್ಡೇ ಸೆಲೆಬ್ರೇಷನ್ ನನಗೆ ಇಷ್ಟ ಇಲ್ಲ. ಅಂದರೆ ಒಂದು ದಿವಸ ಸೊ ಆದರೂ ಅದು ನನಗೆ ಒಂಥರ ಇಷ್ಟ ಕಾಣಿಸಲ್ಲ ಕೇಕ್ ಕಟ್ ಮಾಡೋದು, ಆದರೆ ನನಗೆ ಇಷ್ಟ ಇಲ್ಲ. ಹಾಗೆ ಆದರೆ ಮನೆಯವರು ಮಾಡಿಸ್ತಾರಲ್ಲ, ಸೊ ಅವಾಗ ನಮಗೆ ಬೇಡ ಅಂತ ಹೇಳಲಿಕ್ಕೆ ಆಗಲ್ಲ. ಆದರೂ ಕಳೆದ ಸಲ ಸಹ ನಾನು ಹೇಳಿದ್ದೆ ನನಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಿಲ್ಲ, ಇಷ್ಟ ಇಲ್ಲ ಅಂತ. ಹಾಗೆ ಈ ಸಲ ಸಹ ಮಾಡಿದರು. ನಿನ್ನೆ ತುಂಬ ಗ್ರ್ಯಾಂಡ್ ಮಾಡಿದರು. ಅಂದರೆ ಅಪ್ಪ, ಅಮ್ಮ, ಅಣ್ಣನ ವೈಫ್ ಎಲ್ಲ ಸೇರಿ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಸೊ ತುಂಬ ಥ್ಯಾಂಕ್ಸ್. ಅಂದರೆ ಈ ಥರ ಎಲ್ಲ ಮಾಡ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗೆ ಅಂದರೆ ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ತಾರಂತ. ಸೊ ನೀವು ನಿನ್ನೆ ವೀಡಿಯೋದಲ್ಲಿ ನೋಡಿರ್ಬೋದು, ಬರ್ಡೇ ವ್ಲಾಗಲ್ಲಿ. ನಿನ್ನೆ ಮಾರ್ನಿಂಗ್ ನಾನು ಮಲಗಿದ್ದೆ. ನಾನು ಎದ್ದೇಳುವಾಗ ಲೇಟ್ ಆಗ್ತದೆ, ಇಲ್ಲಾಂದ್ರೆ ನಾನು ಲೇಟ್ ಎದ್ದೇಳೋದು. ಇವಾಗ ಮನೆಯಲ್ಲೆಲ್ಲ ಇರೋದು, ಹಾಗೆ ಎದ್ದೇಳೋದೇ ಲೇಟ್. ಹಾಗೆ ನನಗೆ ಒಳ್ಳೆ ನಿದ್ದೆ, ಮಳೆ ಬರ್ತಾ ಇತ್ತು. ಹಾಗೆ ನಾನು ಒಳ್ಳೆ ನಿದ್ದೆಯಲ್ಲಿದ್ದೆ. ನನಗೆ ಸಡನ್ನಾಗಿ ಬಂದು ಅಣ್ಣ ಮತ್ತು ಅಣ್ಣನ ವೈಫ್ ಎದ್ದೇಳಿಸಿ ವಿಶ್ ಮಾಡಿದರು. ನನಗೆ ಎಂತ ಅಂತಲೇ ಗೊತ್ತಿಲ್ಲ, ಅಂದರೆ ಒಳ್ಳೆ ನಿದ್ದೆ, ಮಳೆ ಬರ್ತಿತ್ತಲ್ಲ ಹಾಗೆ. ಮತ್ತು ನಾನು ಎದ್ದೆ. ಸರಿ, ಮತ್ತು ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಹಾಗೆ ಬಟ್ಟೆ ವಾಶ್ ಮಾಡುವಾಗ ಅಪ್ಪ ಕರೆದ್ರು, ಇಲ್ಲೊಮ್ಮೆ ಬಾ ಅಂತ. ಸೊ ಹಾಗೆ ನಾನು ಒಳಗೆ ಬರಬೇಕಾದ್ರೆ ಒಂದು ಗಿಫ್ಟ್ ಇಟ್ಟಿದ್ದಾರೆ. ಸೊ ಅಪ್ಪ, ಅಮ್ಮ, ಅಣ್ಣನ ವೈಫು, ಮತ್ತು ಯಾರು ಇರಲಿಲ್ಲ ಮನೆಯಲ್ಲಿ ಬೆಳಗ್ಗೆ. ಹಾಗೆ ಮತ್ತು ನನಗೆ ಅವರು ಮಾರ್ನಿಂಗ್ ಗಿಫ್ಟ್ ಕೊಟ್ಟರು. ಸೊ ಓಪನ್ ಮಾಡಿ ನೋಡಿದರೆ ಡ್ರೆಸ್, ಅಂದರೆ ನೀವು ನಿನ್ನೆ ಬ್ಲಾಗಲ್ಲಿ ನೋಡಿರ್ಬೋದು ಆ ಡ್ರೆಸ್. ಅಂದರೆ ನನಗೆ ತುಂಬ ದಿನದಿಂದ ಆ ಡ್ರೆಸ್ ಇಷ್ಟ ಆಗಿತ್ತು. ಬಟ್ ನಾನು ಹೇಗೆ ಅಂದರೆ, ಒಂದು ಡ್ರೆಸ್ಸಿಗೆ ತುಂಬ ಕಾಸ್ಟ್ಲಿದೆ ನಾನು ಪರ್ಚೇಸ್ ಮಾಡೋದಿಲ್ಲ. ನಾನು ತುಂಬ ಕಡಿಮೆ ರೇಂಜಿದೆ ನಾನು ಪರ್ಚೇಸ್ ಮಾಡೋದು, ತುಂಬ ರೇಟಿದೆ ನಾನು ಪರ್ಚೇಸ್ ಮಾಡಲ್ಲ. ಅಂದರೆ ಸ್ವಲ್ಪ ನಾರ್ಮಲ್ ರೇಟಿದ್ದು ಸಹ ನಾನು ಪರ್ಚೇಸ್ ಮಾಡೋದು, ತುಂಬ ಕಡಿಮೆ ಇಲ್ಲಿ ಸಿಗ್ತದೆ. ಸೊ ಹಾಗೆ ನಾನು ಅದು ಏನಾದರೂ ಅಷ್ಟೇ. ಮತ್ತೇನೆಂದರೆ ಮನೆಯಲ್ಲಿ ಇವಾಗ ನನಗೆ ಡ್ರೆಸ್ ತೆಗೆಯುವಾಗ ಮನೆಯವರಿಗೆ ತೆಗಿಬೇಕು ಆ ಥರ. ಅಂದರೆ ನನಗೆ ಒಬ್ಬಳಿಗೆ ತೆಗಿಬೇಕು, ನಾನು ಒಬ್ಬಳೇ ಹಾಕಬೇಕು ಆ ಥರ ಅಲ್ಲ. ಸೊ ನಮ್ಗೆ ಎಲ್ರಿಗೂ ಬೇಕು. ಹಾಗೆ ನಾನು ಕಳೆದ ಸಲ ಮದುವೆಗೆ ಸಹ ತೆಗಿಬೇಕಂತ ಎನಿಸಿದ್ದೆ. ಬಟ್ ಅದಕ್ಕೆ ಅಮ್ಮನಿಗೆ, ಅಪ್ಪನಿಗೆ, ಬ್ರದರಿಗೆ ಅಂದರೆ ಡ್ರೆಸ್ ತೆಗೆಯೋದಂದರೆ ನಾನು ಮತ್ತು ಅಣ್ಣನ ವೈಫ್ ಮಾತ್ರ. ಮತ್ತು ಇವರು ತೆಗಿಯಲ್ಲ, ಯಾವಾಗಾದರೂ ಒಮ್ಮೆ ಹಾಗೆ ತೆಗಿತಾರೆ. ನಾನು ಮತ್ತು ಅವಳಿದ್ರೆ ಮಾತ್ರ ಹೆಚ್ಚು ತೆಗೆಯೋದು. ಅದು ಸಹ ಫಸ್ಟ್ ನಾವು ಅವರಿಗೆ ತೆಗೆದು ಮತ್ತು ನನಗೆ ತೆಗೆಯೋದು. ಹಾಗೆ ನಿನ್ನೆ ಫಸ್ಟ್ ಡ್ರೆಸ್ ಕೊಟ್ಟರು. ಮತ್ತು ಅದೇ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರಂತ ಗೊತ್ತಿರಲಿಲ್ಲ. ಮತ್ತು ಹೀಗೆ ಅಮ್ಮನ ಜೊತೆ ಸಂಜೆ ಕೇಳಿದ್ದೆ, ಇವತ್ತು ಏನಮ್ಮ ಪದಾರ್ಥ ಮಾಡೋದಂತ. ಅದಕ್ಕೆ ಅಮ್ಮ ಹೇಳಿದರು, ಇವಾಗ ಪದಾರ್ಥ ಮಾಡೋದು ಬೇಡ ಅಂತ ಹೇಳಿದರು. ಸೊ ನನಗೆ ಅವಾಗೊಂದು ಡೌಟ್ ಆಯಿತು, ಏನಾದರೂ ಮಾಡ್ತಾರಂತ. ನಾನು ಎನಿಸಿದೆ ಚಿಕನ್ ಮಾತ್ರ ಮಾಡ್ತಾರಂತ. ಸೊ ಮತ್ತೆ ಅಪ್ಪ ಕೆಲಸ ಬಿಟ್ಟು ಬಂದು ಕೇಳ್ತಾರೆ, ಇದು ಅಣ್ಣ ಕಾಲ್ ಮಾಡಲಿಲ್ವಾ, ಇಡ್ಲಿ ಎಷ್ಟು ಗಂಟೆಗೆ ಬರ್ತದಂತ. ಸೊ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಹೇಳಿದೆ ಅಪ್ಪನ ಜೊತೆ, ಇಲ್ಲ ನಂಗೆ ಗೊತ್ತಿಲ್ಲ, ಇಡ್ಲಿಯ ವಿಷಯ ನನಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅಪ್ಪ ಹೇಳಿದರು, ಅಲ್ಲ ಇಡ್ಲಿಗೆ ಆರ್ಡ್ರ್ ಕೊಟ್ಟಿದ್ದೇವೆ. ಅಂದರೆ ನಮ್ಮ ಮನೇಲಿ ಎಂಥ ಫಂಕ್ಷನ್ ಆದರೂ ನಾವೇ ಮಾಡೋದು. ಅಂದರೆ ಹೋಟೆಲಿಂದ ತರುವುದು ಅಷ್ಟೊಂದು ಇದಿರಲ್ಲ. ಅಂದರೆ ನಾವು 2-3 ಸಲ ತಂದಿದ್ದೇವೆ. ಅದು ತಂದು ಏನಂದರೆ ಏನೋ ಒಂಥರ ಒಳ್ಳೇದಿರಲ್ಲ. ಅದಕ್ಕೋಸ್ಕರ ಇಡ್ಲಿ ನಾವೇ ಮಾಡೋದು ಮನೆಯಲ್ಲಿ. ಈ ಸಲ ಏನಾಯ್ತಂದರೆ, ಅವರು ಬೇರೆಯವರ ಕೈಯಲ್ಲಿ ಆರ್ಡ್ರ್ ಕೊಡಲಿಕ್ಕೆ ಮೇನ್ ರೀಸನ್ ಅಂದರೆ ಅಮ್ಮನಿಗೆ ಹುಷಾರಿರಲಿಲ್ಲ. ಅಂದರೆ ನಾವು ಇದು ಮಾಡಿದರೆ ಅಮ್ಮನಿಗೆ ಅದು ಸರಿಯಾಗಲ್ಲ. ಕೇಳಿದರು, ಇದು ತಂದ್ರ ಅಂತ. ಸೊ ಈಗ ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಮತ್ತೆ ಹೇಳಿದರು, ಇನ್ನೊಂದು ನನ್ನ ಕೆಳಗೆ ಒಬ್ಬ ಅಣ್ಣ ಇದ್ದಾನೆ, ಅವನಿಗೆ ಕಾಲ್ ಮಾಡಿ ಕೇಳ ಅಂತ. ಸೊ ಅವನಿಗೆ ಮತ್ತೆ ಕಾಲ್ ಮಾಡಿ ಕೇಳಿದೆ. ಅವನು ಹೇಳಿದ 6 ಗಂಟೆಗೆ ಬರ್ತದೆ ಅಂತ. ಸೊ ಮತ್ತು ಇಡ್ಲಿ ಸಹ ತಂದರು, ಮತ್ತು ಚಿಕನ್ ತಂದರು. ಹಾಗೆ ಇಡ್ಲಿ, ಚಿಕನ ಮತ್ತು ಊಟ, ಮತ್ತು ಪಾಯಸ ಮಾಡಿದರು. ಮತ್ತು ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದಿದ್ರು. ಸೊ ನಿನ್ನೆ ಟೋಟಲಿ ಒಂದು 20 ಜನ ಇದ್ದರು ಅಷ್ಟೇ. ಹಾಗೆ ಇದು ಅಷ್ಟೇ ಗಮ್ಮತ್ತು ಮಾಡಿದ ಅಂದರೆ ಅಷ್ಟೇ. ಮತ್ತು ಕೇಕ್ ಕಟ್ ಮಾಡಿದ ಅಷ್ಟೇ. ಮತ್ತು ಇನ್ನೊಂದು ವಿಷಯ ಏನಂದರೆ, ಕಳೆದ ಸಲ ಸಹ ಹಾಗೆ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಎಲ್ಲ ರೆಡಿಯಾಗಿತ್ತು. ಅಷ್ಟರಲ್ಲಿ ಕರೆಂಟ್ ಹೋಯಿತು. ಆ ಕರೆಂಟ್ ಹೋದದ್ದು ಬರಲೇ ಇಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿ 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 ಎಷ್ಟೋ ಹೊತ್ತಾದ ನಂತರ ಮತ್ತೆ ಇದು ಕರೆಂಟ್ ಬಂದದ್ದು. ಸೊ ಈ ಸಲ ಸಹ ಹಾಗೆ ಇದು
ಎಲ್ಲ ರೆಡಿ ಆಗುವಾಗ ಅವರೆಲ್ಲ ಬರುವ ಹೊತ್ತಿಗೆ ಕರೆಂಟ್ ಹೋಯಿತು. ಹಾಗೆ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ನನ್ನ ತಂಗಿ ಇದ್ದಳಲ್ಲ ಒಬ್ಬಳು, ವ್ಲಾಗಲ್ಲಿ ನೀವು ನೋಡಿರ್ಬೋದು. ಅವಳಿಗೆ ನಾರ್ಮಲಿಗೆ ಏನಾದರೂ ಎದೆ ನೋವು, ತಲೆ ತಿರುಗುದು ಆ ಥರ ಆಗ್ತಾ ಇರ್ತದೆ. ಹಾಗೆ ಅವಳು ಈ ಕರೆಂಟ್ ಹೋಗಿತ್ತು. ಸೊ ಇವಳು ಸಡನ್ನಾಗಿ ಇದು ನನಗೆ ಎದೆ ನೋವು ಅಂತ ಬಿದ್ದು ಕೂಗ್ತಾ ಇದ್ದಾಳೆ. ಅಂದರೆ ನಾನು ಅವರನ್ನು ಕೇರ್ ಮಾಡೋದು ಹೆಚ್ಚು. ಸೊ ಅಂದರೆ ಅವ್ರಿಗೆ ಏನಾದರೂ ಆದರೆ ಆ ಥರ ಸರಿ ಬೈತೀನಿ ಸಹ, ಮತ್ತು ಕೇರ್ ಸಹ ಮಾಡ್ತೀನಿ ಅಷ್ಟೇ. ಹಾಗೆ ಸಡನ್ನಾಗಿ ಎದೆ ನೋವು ಅಂತ ಬಿದ್ದಳು. ಎಲ್ಲರೂ ಅವಳ ಹತ್ರ ಹೋದ್ರು, ಅಂದರೆ ಸಾಂಗ್ ಇಟ್ಟಿದ್ರು ಮೊಬೈಲಲ್ಲಿ. ಸೊ ಅದನ್ನೆಲ್ಲ ಬಂದ್ ಮಾಡಿ ಇವಳ ಹತ್ರ ಹೋಗಿ ಏನಾಯ್ತು ಅಂತ ಕೇಳುವಾಗ ಹಾಗೇನೆ ಮಲಗಿದ್ಲು. ಅಷ್ಟೊತ್ತಲ್ಲಿ ಬರ್ಡೇ ಪಾರ್ಟಿಗೆ ಸ್ಪ್ರೇ ಅಲ್ಲ ಇನ್ನೊಂದಿದೆಯಲ್ಲ, ಅದರ ಹೆಸರು ನನಗೆ ಗೊತ್ತಿಲ್ಲ. ಸೊ ಇದು ಮಾಡಿದರು, ಅದು ಫುಲ್ಲು ಗರಟಿತ್ತು. ಅಷ್ಟೊತ್ತಿಗೆ ಇವಳು ನನಗೆ ರೋಸ್ ಕೊಡ್ತಾ ಇದ್ದಾಳೆ. ಸೊ ನನಗೆ ಗೊತ್ತಿರಲಿಲ್ಲ. ಸೊ ಇವರು ಪ್ಲ್ಯಾನ್ ಮಾಡಿದ್ದು ಹೇಗೆ ಅಂದರೆ, ನಾನು ಅವರಿಗೆ ಹುಷಾರಿಲ್ಲ ಅಂದರೆ ನಾನು ಶಾಕ್ ಆಗ್ತೀನಿ. ಹಾಗೆ ಇವರು ಆ ಪ್ಲ್ಯಾನ್ ಮಾಡಿದ್ದು, ನನ್ನ ಅಣ್ಣನ ವೈಫ್ ಇವರಿಗೆ ಹೇಳಿಕೊಟ್ಟದ್ದು. ಸೊ ಹಾಗೆ ಎಲ್ರಿಗೂ ಶಾಕ್, ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ಈ ಥರ ಇವ್ರು ಮಾಡ್ತಾರೆ. ಇದು ನಾವು ಎನಿಸಿದ್ವಿ ಇವಳ ಆ್ಯಕ್ಟಿಂಗ್ ನೋಡಿ ಇದು ರಿಯಲ್ ಆಗಿದೆ ಅಂತ. ಸೊ ನಿಜವಾಗ್ಲೂ ರಿಯಲ್ ಅಲ್ಲ ಅದು. ಸೊ ನಾವು ಎನಿಸಿದ್ದು ಮಾತ್ರ ರಿಯಲ್ ಅಂತ. ಎಲ್ರಿಗೂ ಒಮ್ಮೆ ಶಾಕ್ ಆಯಿತು. ಸೊ ಯಾಕೆ ಈ ದಿವಸ ಈ ಥರ ಆಯ್ತಂತ ನನಗೆ ಫಸ್ಟ್ ಅದೇ ಯೋಚನೆ ಆಯಿತು. ನನಗೆ ಫಸ್ಟ್ ವಿಷಯ ಹಾಗೆ ಮಾಡಿದರು, ಅಂದರೆ ಕರೆಂಟ್ ಹೋಗಿತ್ತಲ್ಲ ಆವಾಗ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಹಾಗೆ ಅಣ್ಣನಿಗೆ ಮತ್ತು ಅಣ್ಣನ ವೈಫಿಗೆ ಮತ್ತು ಇಬ್ಬರು ತಂಗಿಯಂದಿರಿಗೆ ಮಾತ್ರ ಗೊತ್ತಿದ್ದಳು. ಅದರಲ್ಲಿ ಒಬ್ಬಳು ತಂಗಿ ಅವಳನ್ನು ಹೇಳಿದ್ರಂತೆ ನೀನು ವೀಡಿಯೋ ಮಾಡಂತ. ಸೊ ಇವಳೇನು ಮಾಡಿದ್ಲು ಗೊತ್ತಾ, ಸಾಂಗ್ ಇಟ್ಟು ಅವಳಿಗೆ ಅದು ಮರ್ತೇ ಹೋಗಿತ್ತಂತ ಕಾಣ್ತದೆ. ಹಾಗೆ ಅಷ್ಟೆಲ್ಲ ಮುಗೀತು. ಸೊ ನೆಕ್ಸ್ಟ್ ಕರೆಂಟ್ ಬಂತಲ್ಲ, ಹಾಗೆ ಕೇಕ್ ಕಟ್ಟಿಂಗ್ ಮಾಡುವಂತ ಹೊರಡಿದ್ದೇವೆ. ಸೊ ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ನಾನು ಮಿಡ್ಲಲ್ಲಿ, ಅಪ್ಪ ಅಮ್ಮ ಆಚೀಚಿದ್ರು. ಸೊ ಹಾಗೆ ಕೇಕ್ ಕಟ್ಟಿಂಗ್ ಮಾಡಿ ಆಯಿತು. ನೆಕ್ಸ್ಟ್ ಹೀಗೆ ಬಾಯಿಗೆ ಕೊಡುವಂಥ ನಾನು ಕೊಡ್ಲಿಕ್ಕೆ ಹೋಗುವಾಗ ನನ್ನ ಕೆಳಗಿನ ಅಣ್ಣ ಹೇಳಿದ್ದ, ಅಪ್ಪ ಅಮ್ಮನನ್ನು ಕರೆದು ನೀವು ಸ್ವಲ್ಪ ಈಚೆ ಬನ್ನಿ ಅಂತ ಹೇಳಿದ. ನಾನು ಅವರನ್ನು ಯಾಕೆ ಈಚೆ ಬನ್ನಿ ಅಂತ ಹೇಳ್ತಿದ್ದಾನೆ ಅಂತ ನಾನು ಅವನನ್ನೇ ನೋಡಿ ಬಾಕಿ. ಅಷ್ಟರಲ್ಲಿ ಇವನು ನನಗೆ ಸ್ಪ್ರೇ ಹೊಡೆದ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಇಡೀ ಮುಖಕ್ಕೆಲ್ಲ ಆಗಿ ಇಡೀ ಸ್ಪ್ರೇ ಎಲ್ಲ ಹೊಡೆದು ಏನೆಲ್ಲ ಮಾಡಿದ. ಹಾಗೆ ಅದೊಂದು ಮುಗೀತಾ. ಸೊ ನೆಕ್ಸ್ಟು ಎಲ್ಲರಿಗೆ ಕೇಕೆಲ್ಲ ಕೊಟ್ಟು, ಮತ್ತು ನನ್ನ ಅಣ್ಣನ ವೈಫು ಗೇಮ್ ಇಟ್ಟಿದ್ಲು. ಅದು ಗೇಮ್ ಏನಂದರೆ, ಗೇಮ್ ಏನಂತಂದರೆ, ಫಸ್ಟಿಗೆ ಒಂದು ಗೇಮ್ ಇಟ್ಟಿದ್ಲು. ಸೊ ಬಿಸ್ಕೆಟ್ ಇಲ್ವಾ, ಸೊ ಅದನ್ನು ಇಲ್ಲಿ ಇಟ್ಟು, ಸೊ ಇಲ್ಲಿಂದನೇ ನನ್ನ ಬಾಯಿಗೆ ಕೈಯ ಉಪಯೋಗ ಇಲ್ಲದೆ ಖಾಲಿ ಇಲ್ಲಿಂದನೇ ಈ ಥರ ತಂದು ತಿನ್ನಬೇಕಂತ. ಸೊ ಅದು ನಾನು ಟ್ರೈ ಮಾಡಿದೆ, ಬಟ್ ನನ್ನಿಂದ ಆಗಿಲ್ಲ ಅದು. ಸೊ ನೆಕ್ಸ್ಟ್ ಇನ್ನೊಂದು ಹೇಳಿದ್ಲು ಏನಂದರೆ, ಅದು 5 ಗ್ಲಾಸ್ ಇಟ್ಟು ಬಲೂನು ಊದಿ ಆ ಗ್ಲಾಸನ್ನು ಜೋಡಿಸಿ ಫಸ್ಟ್ ಇವಾಗ 3 ಮತ್ತು 2 ಮತ್ತು 1 ಗ್ಲಾಸ್ ಅದನ್ನು ಸೆಟ್ ಮಾಡಬೇಕಂತ. ಕೈಯ ಉಪಯೋಗ ಇಲ್ಲದೆ ಖಾಲಿ ಬಲೂನು ಊದಿ ಹೀಗೆ ಇಡಲಿಕ್ಕೆ. ಸೊ ಹಾಗೆ ಅದು ಸಹ ನನ್ನಿಂದ ಆಗಲಿಲ್ಲ. ಅಷ್ಟರಲ್ಲಿ ಮತ್ತೆ ಊಟ ಮಾಡು ಅಂತ ಹೇಳಿದ್ರು. ಮತ್ತೆ ಸಹ ಕರೆಂಟ್ ಹೋದರೆ ಕಷ್ಟ ಅಲ್ಲ, ಇವರೆಲ್ಲ ಇದ್ರಲ್ಲ. ಹಾಗೆ ಮತ್ತೆ ಊಟ ಎಲ್ಲ ಕೊಟ್ಟು ಮತ್ತು ಇವಳು ಹೇಳಿದ್ಲು ಇನ್ನೊಂದು ಗೇಮ್ ಇದೆ ಅಂತ. ಸೊ ಓಕೆ ಆಡು ಅಂತ ಹೇಳಿದೆ. ಅಂದರೆ ಆ ಗೇಮ್ ಅಲ್ಲಿಗೆ ಸ್ಟಾಪ್ ಆಗಿತ್ತು ಅರ್ಧದಲ್ಲಿ, ಅದನ್ನು ಮತ್ತೆ ಕಂಟಿನ್ಯೂ ಮಾಡು ಅಂತ. ಹಾಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅದು ಆಗಲಿಲ್ಲ ನನ್ನಿಂದ. ಮತ್ತು ಇನ್ನೊಂದು ಗೇಮ್ ಇಟ್ಟಿದ್ದು ಏನಂದರೆ, ಈ ಬ್ರೇಸ್ಲೈಟ್ ಇದೆಲ್ಲ, ಸೊ ಅದರದ್ದು ಕಾಯಿ ಇದೆಯಲ್ಲ ಅದನ್ನು ಪ್ಲೇಟಲ್ಲಿ ಹಾಕಿ ಇಲ್ಲಿ ಆಚೆ ಕಡೆ ಒಂದು ಲೋಟ ಇಟ್ಟು, ಸ್ಪೂನ್ ಇದೆಯಲ್ಲ ಸ್ಪೂನನ್ನು ಬಾಯಲ್ಲಿ ಇಟ್ಟು ಈ ಪ್ಲೇಟಿಂದ ಈ ಒಂದೊಂದೇ ಕಾಯಿಯನ್ನು ತೆಗೆದು ಆ ಲೋಟಕ್ಕೆ ಹಾಕಬೇಕು. ಟೋಟಲಾಗಿ 10 ಹಾಕಬೇಕು. ಅವಳು ಎಷ್ಟು ಟೈಮಿಂಗ್ಸ್ ಕೊಟ್ಟಿದ್ದು, ಸೊ ಆ ಟೈಮಿಂಗ್ಸಲ್ಲಿ 10 ಹಾಕಬೇಕಂತ. ಸೊ ಅದು ಹೇಗಾದರೂ ಮಾಡಿ ನಾನು ಹಾಕಿದ್ದೆ. ಮತ್ತು ಅದೊಂದು ನನ್ನಿಂದ ಆಯಿತು. ಮತ್ತು ಇನ್ನೊಂದು ಗೇಮ್ ಇಟ್ಟಿದ್ಲು, ಅಂದರೆ ಅದೇ ಕಾಯಿ ಇದೆಯಲ್ಲ, ಅವಳು ಅಲ್ಲಿ ಆಚೆ ಕಡೆ ನೀವು ನಿನ್ನೆ ವ್ಲಾಗ್ ನೋಡಿರ್ಬೋದು, ಆಚೆ ಕಡೆ ಬಳೆ ಇಟ್ಟಿದ್ಲು. ಸೊ ಇಲ್ಲಿಂದ ಸ್ಪಿನ್ ಮಾಡಿ ಅದರೊಳಗೆ ಬೀಳಬೇಕು, ಅಂದರೆ ಅಟ್ಲೀಸ್ಟ್ 3 ಆದರೂ ಬೀಳಬೇಕಂತ. ಸೊ ಅದು ಸಹ ನಂದು ಪಾಸ್ ಆಗಿದೆ. ಮತ್ತು ಹೇಳಿದ್ಲು ಇನ್ನೊಂದು ಗಿಫ್ಟ್, ಆ ಗಿಫ್ಟಿಗೋಸ್ಕರ ನನ್ನನ್ನು ಇಲ್ಲಿ ಗೇಮ್ ಆಡಿಸ್ತು. ಸೊ ನಾನು ಗಿಫ್ಟ್ ಕೊಟ್ಟರು. ಸೊ ಓಪನ್ ಮಾಡಲಿಕ್ಕೆ ಹೇಳಿದ್ರು. ಸೊ ಓಪನ್ ಮಾಡಿದೆ. ನೋಡುವಾಗ ಅದರಲ್ಲಿ ಏನಿತ್ತು ಗೊತ್ತಾ, ನಿನ್ನೆ ಡೇ ನನ್ನ ತಂಗಿ ಪೈನಾಪಲ್ ಕಟ್ ಮಾಡಿದ್ಲು. ಸೊ ಅದನ್ನಲ್ಲಿ ಒಳಗೆ ಅಣ್ಣನಿಗೆ ಅಂತ ಇಟ್ಟಿದ್ದೆ, ಅಂದರೆ ಯಾರು ತಿನ್ನಲ್ಲ, ಹಾಗೆ ಸ್ವಲ್ಪ ಅಣ್ಣನಿಗೆ ಇಟ್ಟಿದ್ದೆ. ಅದು ಮತ್ತೆ ನಿನ್ನೆ ಅಣ್ಣ ಕೇಕ್ ತಂದಿದ್ದ, ನಿನ್ನೆ ತಂದಿದ್ದ. ಸೊ ಅದನ್ನು ಅವರು ಅದರೊಳಗೆ ಹಾಕಿ ಪ್ಯಾಕ್ ಮಾಡಿ ನಂಗೆ ಕೊಟ್ಟರು. ಆಯಿತಾ, ಅದೊಂದು ಮುಗೀತಾ. ಸೊ ನೆಕ್ಸ್ಟ್ ಲಾಸ್ಟ್
ಒಂದು ಟಾಸ್ಕ್ ಏನಂದರೆ ಅವರೊಂದು ಲೋಟದಲ್ಲಿ ಒಂದು ನೀರು ಕೊಡ್ತಿದ್ರು. ಸೊ ಅದನ್ನು ಕುಡಿಬೇಕು, ಇಷ್ಟು ಸೆಕೆಂಡಲ್ಲಿ ಕುಡಿಬೇಕಂತ ಕೊಡ್ತಿದ್ರು. ಸೊ ನಾನೇನು ಮಾಡಿದೆ, ನನಗೆ ಆಗ್ಬೋದಂತ ಎನಿಸಿದೆ. ಅಂದರೆ ನನಗೆ ಗೊತ್ತಿತ್ತು ಉಪ್ಪು ನೀರು ಆಗಿರ್ಬೋದು, ಆದರೆ ಅಷ್ಟೊಂದು ಉಪ್ಪು ಇರಲಿಕ್ಕಿಲ್ಲ ಅಂತ ನಾನು ಎನಿಸಿದೆ. ಬಟ್ ವಿಷಯ ಏನಂದರೆ ನಾನು ಸ್ವಲ್ಪ ಕುಡಿದಾಗ ನನಗೆ ವಾಪಸ್ ವಾಮಿಟಿಂಗ್ ಬರುವ ಹಾಗೆ ಆಗ್ತಾಯಿತ್ತು. ಸೊ ಅದು ಉಪ್ಪು ನೀರು ಕುಡಿಬೇಕಂತ. ಸೊ ಹಾಗೆ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಬಟ್ ಅಲ್ಲಿಗೆ ಮುಗೀತಾ? ಮತ್ತು ಅವರು ಹೇಳಿದರು, ಸೊ ಇವಾಗ ನಿನಗೊಂದು ಗಿಫ್ಟ್ ಇದೆ, ಕಣ್ಮುಚ್ಚು ಅಂತ. ಕಣ್ಮುಚ್ಚಿ ಗೆಸ್ ಮಾಡಲಿಕ್ಕೆ ಹೇಳಿದರು. ಸೊ ನಾನು ಗೆಸ್ ಮಾಡಿದೆ ಹೇಗೆ ಗೊತ್ತಾ, ಇವರು ಫಸ್ಟಿಗೆ ಈ ಥರ ಮಾಡಿದ್ದಾರೆ, ಸೊ ನೆಕ್ಸ್ಟ್ ಸಹ ಏನಾದರೂ ನನ್ನನ್ನು ತಮಾಷೆ ಮಾಡಲಿಕ್ಕೋಸ್ಕರ ಏನಾದರೂ ಒಂದು ಇದು ಪ್ಯಾಕ್ ಮಾಡಿ ಕೊಡುವರಂತ ನಾನು ನೆನೆಸಿದ್ದೆ. ಸೊ ಮತ್ತೆ ಗೆಸ್ ಮಾಡಿದೆ, ಅಲ್ಲಿ ಆಗಲಿಲ್ಲ. ಅಂದರೆ ನನಗೆ ಅವ್ರು ಮುಟ್ಟಲಿಕ್ಕೆ ಬಿಡಲಿಲ್ಲ. ಮುಟ್ಟಿದರೆ ಗೊತ್ತಾಗ್ತಿತ್ತು. ಸೊ ಮುಟ್ಟಲಿಕ್ಕಿಲ್ಲ, ನೋಡದೆ ಗೆಸ್ ಮಾಡಬೇಕಂತ ಏನಾಗಿರ್ಬೋದಂತ. ಸೊ ಹಾಗೆ ಮತ್ತೆ ನೋಡುವಾಗ ನಂದು ಫೋಟೋ ಫ್ರೇಮ್ ಹಾಕಿಸ್ಕೊಟ್ಟಿಲ್ಲ. ಅಂದರೆ ಫಸ್ಟಿಗೆ ಅವರು ಗೆಸ್ ಮಾಡಲಿಕ್ಕೆ ಹೇಳುವಾಗ ಅವರು ಹೇಳಿದ್ರು ಹೇಗೆಂದರೆ, ಇದು ನಿನಗೆ ಇಷ್ಟವಾಗುವಂಥದ್ದು, ಬಟ್ ಇದು ನಾವು ಕೊಡ್ತಿರೋದು ನಿನಗೆ ಇಷ್ಟನಾ ಅಂತ ನನಗೆ ಗೊತ್ತಿಲ್ಲ ಅಂತ. ಆದರೆ ನನಗೆ ಇದ್ದದ್ದು ಯಾವುದಂದರೆ ಒಂದು ಡ್ರೆಸ್. ಅಂದರೆ ಅವಳು ಫಸ್ಟಿಗೆ ನನಗೆ ಡ್ರೆಸ್ ಕೊಡುವಾಗ ಅವರು ಡ್ರೆಸ್ ತೆಗಿತಾರೆ, ಬಟ್ ಅದು ನನಗೆ ಇಷ್ಟ ಆಗುತ್ತಾ ಇಲ್ವ ಅಂತ ಅವರಿಗೊಂದು ಡೌಟ್ ಅಷ್ಟೇ. ಆದರೆ ಇದನ್ನು ಸಹ ಅವಳು ಹಾಗೆ ಹೇಳಿದ್ದು, ಬಟ್ ನನಗೆ ಫೋಟೋ ಫ್ರೇಮ್ ಕೊಡ್ತಲ್ಲ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ನನಗೆ ಫೋಟೋ ಅಂದರೆ ಫೋಟೋ ತೆಗೆಯೋದು ಅದೆಲ್ಲ ನನಗೆ ತುಂಬ ಇಷ್ಟ. ಫೋಟೋ ವೀಡಿಯೋಸ್ ಅದೆಲ್ಲ ನನಗೆ ಇಷ್ಟ. ಹಾಗೆ ನನಗೆ ಅದು ಗೆಸ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಕಣ್ಣು ಓಪನ್ ಮಾಡಿ ನೋಡಿದಾಗ ಅದೇ ನನ್ನ ಫೋಟೋ ಫ್ರೇಮು. ಸೊ ಅದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಇಲ್ಲೇ ನಮ್ಮ ವಿಜಯಡ್ಕದಲ್ಲಿ. ಹಾಗೆ ಒಂದು ಫ್ಯಾಮಿಲಿಯಲ್ಲಿ ಈ ಪ್ರೀತಿಯೆಲ್ಲ ಸಿಗೋದು ತುಂಬ ಕಷ್ಟ ಇವಾಗಿನ ಕಾಲದಲ್ಲಿ. ಸೊ ಬಟ್ ಅದು ನನಗೆ ಸಿಕ್ಕಿದೆ. ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಕಳೆದ ಸಲ ಸಹ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಬಟ್ ಈ ಬರ್ಡೇ ಸೆಲೆಬ್ರೇಷನ್ ನಂದು ಮಾಡಲಿಕ್ಕೆ ರೀಸನ್ ನನ್ನ ಅಣ್ಣನ ವೈಫು. ಅಂದರೆ ಮ್ಯಾರಿಡ್ ಆಗೋಕ್ಕಿಂತ ಮುಂಚೆ, ಇವಾಗಲ್ಲ, ಮ್ಯಾರಿಡ್ ಆಗೋಕ್ಕಿಂತ ಮುಂಚೆ ರೀಸನ್ ಅವಳೇ. ಅಂದರೆ ಇದು 2ನೇ ಸಲ ನಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಇದು ಫಸ್ಟಿಗೆ ನನ್ನ ಮನೆಯವರು ಸಹ ಸೆಲೆಬ್ರೇಷನ್ ಮಾಡಿರಲಿಲ್ಲ, ಅಂದರೆ ನನಗಿಷ್ಟ ಇಲ್ಲ ಆ ಥರ. ಬಟ್ ನನಗೆ ಅಣ್ಣನನ್ನು ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಅಂದರೆ ಅಣ್ಣನ ವೈಫ್ ಮತ್ತು ಅಣ್ಣನ ವೈಫಿನ ಅಕ್ಕ ಮತ್ತು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸೇರಿ. ಅದು ಏನಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ಅದೊಂದು ಸ್ಟೋರಿ ಇದೆ. ಸೊ ಆ ಸ್ಟೋರಿ ನಾನು ಹೇಳ್ತೀನಿ. ಅಂದರೆ ನಾನು ಲೈಫಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಸೊ ಅದೊಂದು ನಾನು ಚಿಕ್ಕದಾಗಿ ಒಂದು ಸ್ಟೋರಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಒಂದು ಫ್ರೆಂಡ್ಶಿಪ್ಪಲ್ಲೇ ಆಗಲಿ, ರಿಲೇಟಿವ್ಸಲ್ಲೇ ಆಗಲಿ, ಅಥವಾ ಬೇರೆ ಯಾವುದೇ ರಿಲೇಷನ್ಶಿಪ್ಪಲ್ಲೇ ಆಗಲಿ, ಸಿಗದ ಪ್ರೀತಿಯನ್ನು ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿದ್ದೆ. ಅದರಲ್ಲಿ ನನಗೊಂದು ತುಂಬ ಖುಷಿ ಇದೆ. ಅಂದರೆ ಸಿಗಲ್ಲ, ಬಟ್ ನನಗೆ ಸಿಕ್ಕಿದೆ. ಮತ್ತು ನಾವು ತುಂಬ ಗ್ರ್ಯಾಂಡಲ್ಲೆಲ್ಲ ಮಾಡುವಷ್ಟು ರಿಚ್ ಅಲ್ಲ. ಸೊ ನನಗೆ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಸೊ ಅಷ್ಟೇ ಮಾಡ್ತೀವಿ. ಸೊ ಇನ್ನೊಂದು ವಿಷಯ ಏನಂದರೆ, ನಾವು ಆ ಥರ ಗ್ರ್ಯಾಂಡ್ ಮಾಡಬೇಕು, ಈ ಥರ ಗ್ರ್ಯಾಂಡ್ ಮಾಡಬೇಕು, ಅವರ ಥರ ಇರಬೇಕು, ಇವರ ಥರ ಇರಬೇಕು, ಸೊ ಅದು ಅಲ್ಲ. ಅಂದರೆ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಸೊ ಅಷ್ಟೇ ನಾವು ಮಾಡಬೇಕು. ಅಂದರೆ ಅದರಲ್ಲಿ ನೆಮ್ಮದಿ ಇದೆ. ಗೈಸ್, ನಾನು ಇನ್ನೊಂದು ಗೇಮ್ ಹೇಳಲಿಕ್ಕೆ ಮರ್ತೋದೆ. ಸೊ ಇನ್ನೊಂದು ಗೇಮ್ಸ್ ಕೊಟ್ಟಿದ್ದರು. ಅಂದರೆ ಒಂದು ಲಿಸ್ಟಲ್ಲಿ ಎಲ್ಲ ಕಲರ್ ನೇಮ್ ಬರೆಯೋದು. ಬಟ್ ಯಾವ ಕಲರ್ದು ನೇಮ್ ಬರೀತೀವಿ ಅದನ್ನು ಅದೇ ಕಲರಲ್ಲಿ ಬರೆಯೋದು. ಅದರಲ್ಲಿ ಯಾವುದಾದ್ರೂ 2 ಅವರು ಬೇರೆ, ಇವಾಗ ವೈಟ್ ಕಲರನ್ನು ಮೆರೂನ್ ಕಲರಲ್ಲಿ ಬರೆಯೋದು. ಅದನ್ನು ನಾವು ಕಂಡುಹಿಡಿಬೇಕು. ಅಂದರೆ ಅವರು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಸೊ ಹಾಗೆ ನನಗೆ ಕೊಟ್ಟದ್ರಲ್ಲಿ ಇದು ಮೇಲಿಂದ ಕೆಳಗೆ ಎಲ್ಲ ಅದೇ ಕಲರಲ್ಲಿ ಬರೆದಿತ್ತು. ಸೊ ಮಿಡ್ಲಲ್ಲಿ ಏನಾಗಿತ್ತಂದರೆ ಮೆರೂನ್ ಕಲರನ್ನು ಪರ್ಪಲ್ ಕಲರಲ್ಲಿ ಬರೆದಿದ್ರು. ಸೊ ಪರ್ಪಲ್ ಕಲರನ್ನು ಮೆರೂನ್ ಕಲರಲ್ಲಿ ಬರೆದಿದ್ರು. ಸೊ ಅದು ನನಗೆ ಗೊತ್ತಾಯಿತು. ಸೊ ಅದು ಒಂದು ಪಾಸ್ ಆಯಿತು. ಸೊ ನಾನು ಕ್ಯಾಮರಾದ ಮುಂದೆ ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ ವ್ಲಾಗ್ ಅಂದರೆ ಇದುವೇ. ಸೊ ಬೇರೆ ಯಾವ ವ್ಲಾಗಲ್ಲಿ ಸಹ ಇಷ್ಟೊತ್ತು ನಾನು ಕೂತ್ಕೊಂಡು ಮಾತಾಡಲಿಲ್ಲ. ಸೊ ಹಾಗೆ ಇದು ಫಸ್ಟ್ ವ್ಲಾಗ್ ಕ್ಯಾಮರಾದ ಮುಂದೆ ಇಷ್ಟು ಹೊತ್ತು ಕೂತ್ಕೊಂಡು ಮಾತಾಡಿದ್ದು. ಸೊ ತಪ್ಪಿದರೆ ಕ್ಷಮಿಸಿ. ಸೊ ಹಾಗೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.